ನೇರವಾಗಿ ವಿಷಯಕ್ಕೆ ಬರುವುದಾದರೆ, ನೀವು ನಿಮ್ಮ ಜಿಮೇಲ್ ಐಡಿಯ ಪ್ರೊಫೈಲನ್ನು ಚೇಂಜ್ ಮಾಡಲು ಬಹಳ ಸುಲಭ ವಿಧಾನವೆಂದರೆ ಗೂಗಲ್ ಪ್ಲೇಸ್ಟೋರ್ಗೆ ಹೋಗಬೇಕು. ನೀವು ಈ ಥರ ಸ್ಕ್ರೀನಲ್ಲಿ ಕಾಣ್ತಿದೆ ಅಲ್ವಾ, ಈ ಒಂದು ಆ್ಯಪಲ್ಲಿ ಹೋಗಿ. ಸೊ ಈಗ ನಾನು ಈ ಸರ್ಕಲ್ ಮೇಲೆ ಕ್ಲಿಕ್ ಮಾಡುತ್ತೇನೆ. ಇಲ್ಲಿ ಜಿಮೇಲ್ ಐಡಿಯ ಜೊತೆ ಫೋಟೋ ಕಾಣುತ್ತಲ್ವಾ, ಅದನ್ನು ಬದಲಿಸಲು ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಇದೆ ಅಲ್ವಾ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಮಗೆ ನೇರವಾಗಿ ಜಿಮೇಲ್ ಐಡಿಯ ಒಂದು ಪ್ರೊಫೈಲ್ ಕಾಣುತ್ತೆ. ಹಾಗೆ ಅದರ ಮೇಲೆ ನೇರವಾಗಿ ಕ್ಲಿಕ್ ಮಾಡಿ. ಈ ಮೂಲಕ ಇಲ್ಲಿ ಪ್ರೊಫೈಲ್ ಚಿತ್ರದ ಜೊತೆಗೆ ಕೆಳಗಡೆ ಒಂದು ಚೇಂಜ್ ಮತ್ತು ರಿಮೂವ್ ಅಂತಿದೆ. ಈಗ ನಾನು ಚೇಂಜ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡುತ್ತೇನೆ. ಸೊ ಈಗ ಒಂದು ಜಿಮೇಲ್ ಐಡಿಯಲ್ಲಿ ತಂದೆ ಆದ ಫೋಟೋಸ್ಗಳನ್ನು ಒಂದಿಷ್ಟು ನಿಮಗೆ ತೋರಿಸುತ್ತೆ. ಇಷ್ಟವಾಗಿದ್ದಲ್ಲಿ ನಿಮಗೆ ಅದರಲ್ಲಿ ಯಾವುದಾದ್ರೂ ಆಯ್ಕೆ ಮಾಡಿ. ಅಥವಾ ನಿಮ್ಮದೇ ಆದ ಒಂದು ಭಾವಚಿತ್ರ ಇರಲು ಬಯಸುವುದಾದರೆ ಗೂಗಲ್ ಫೋಟೋಸಲ್ಲಿ ನೀವು ಮೊದಲಿಗೆ ಅಪ್ಲೋಡ್ ಮಾಡಿದ್ದರೆ ಆ ವಿಡಿಯೋವನ್ನು ನೀವು ಸೆಲೆಕ್ಟ್ ಮಾಡಬಹುದು. ಇಲ್ಲಿ ನೋಡಿ, ಈಗ ಗೂಗಲಲ್ಲಿರುವಂತಹ ನಮ್ಮ ಅಥವಾ ನೀವು ಅಪ್ಲೋಡ್ ಮಾಡಿದ್ದ ಫೋಟೋಗಳು ಕಾಣುತ್ತೆ. ಒಂದು ವೇಳೆ ನಿಮ್ಮ ಮೊಬೈಲಲ್ಲೇ ಇರುವ ಫೋಟೋಗಳನ್ನು ಚೂಸ್ ಮಾಡಲು ಬಯಸುವುದಾದರೆ ಡಿವೈಸ್ ಅಂತ ಕಾಣುತ್ತಲ್ವಾ, ಈ ಒಂದು ಆಪ್ಷನನ್ನು ತೆಗೆದುಕೊಳ್ಳಿ. ಇಲ್ಲಿ ಬ್ರೌಸ್ ಆರ್ ಟೇಕ್ ಎ ಫೋಟೋ ಅಂತ ಆಪ್ಷನ್ ಇದೆ ಅಲ್ವಾ, ಅದರ ಮೇಲೆ ಕ್ಲಿಕ್ ಮಾಡಿ. ಮೀಡಿಯಾ ಪಿಕ್ಕರ್ ಇದೆ ಅಲ್ವಾ, ಆ ಆಪ್ಷನ್ ಮೇಲೆ ತೆಗೆದುಕೊಳ್ಳಿ. ಇಲ್ಲಿ ನಿಮ್ಮ ಫೋಟೋ ಮತ್ತು ಆಲ್ಬಮ್ಸ್ ಎಲ್ಲವೂ ಒಂದು ಶೋ ಮಾಡುತ್ತೆ. ನಿಮಗೆ ಬೇಕಾಗಿರೋ ಫೋಟೋಗಳನ್ನು ಚೂಸ್ ಮಾಡಿಕೊಳ್ಳಿ. ಈಗ ಸದ್ಯಕ್ಕೆ ನಾನು ಒಂದು ರ್ಯಾಂಡಮ್ ಅಲ್ಲಿ ಒಂದು ಫೋಟೋ ತೆಗೆದುಕೊಳ್ಳುತ್ತೇನೆ. ಈ ಚೂಸ್ ಮಾಡಿರುವ ಫೋಟೋದಲ್ಲಿ ಅಡ್ಜಸ್ಟ್ಮೆಂಟ್ ಬೇಕಾಗಿದ್ದಲ್ಲಿ ನೀವು ಯಾವ ರೀತಿ ಬೇಕು ಮತ್ತು ಎಷ್ಟರಲ್ಲಿ ಬೇಕೆಂದು ಅಡ್ಜಸ್ಟ್ ಮಾಡಿಕೊಂಡು ಚೇಂಜ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಆ್ಯಸ್ ಪ್ರೊಫೈಲ್ ಪಿಕ್ಚರ್ ಅಂತಿದೆ ಅಲ್ವಾ, ಅದರ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮ್ಮ ಜಿಮೇಲ್ ಐಡಿಗೆ ಪ್ರೊಫೈಲ್ ಬದಲಾಗುತ್ತಿದೆ. ಹೀಗೆ ನೀವು ಜಿಮೇಲ್ ಐಡಿಯ ಫೋಟೋವನ್ನು ಬದಲಿಸಬಹುದು. ಈಗ ನೀವು ವಾಪಸ್ ಬರಬೇಕು. ಈಗ ನೋಡಿ, ನಿಮ್ಮ ಜಿಮೇಲ್ ಐಡಿಯ ಪ್ರೊಫೈಲ್ ಚೇಂಜ್ ಆಗಿರುತ್ತೆ. ಉದಾಹರಣೆಗೆ ಜಿಮೇಲ್ ಐಡಿಯ ಒಂದು ಆ್ಯಪಲ್ಲಿ ನೋಡಿಕೊಳ್ಳೋಣ. ಇಲ್ಲಿ ಕಾಣುತ್ತೆ ಅಲ್ವಾ, ಇದೇ ನಿಮ್ಮ ಜಿಮೇಲ್ ಐಡಿಯ ಪ್ರೊಫೈಲ್ ಆಗಿರುತ್ತೆ. ನಾನು ಒಂದು ಉದಾಹರಣೆಗಾಗಿ ದೇವರ ಫೋಟೋವನ್ನು ಹಾಕಿರುತ್ತೇನೆ. ನೀವು ನಿಮ್ಮ ವೈಯಕ್ತಿಕ ಫೋಟೋವನ್ನು ಹಾಕಿಕೊಳ್ಳಿ. ಧನ್ಯವಾದಗಳು.